ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಏನು ಅಷ್ಟು ನಿಧಾನಕ್ಕೆ ಫೇಸ್ ಮುಟ್ತಾ ಇದ್ದೀನಿ ಅಂದರೆ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ. ಕಡಲೆ ಹಿಟ್ಟು, ಸ್ವಲ್ಪ ಟೊಮೊಟೊ ರಸ ಇರುತ್ತಲ್ಲ ಅಷ್ಟೇ, ಇನ್ನೇನು ಅದಕ್ಕೆ ಹಾಕಿಲ್ಲ. ಸೊ ಅದೆರಡು ಮಿಕ್ಸ್ ಮಾಡಿ ನನಗೆ ಯಾವಾಗಲಾದರೂ ಅಂದರೆ ಈ ಚಳಿಗಾಲದಲ್ಲಿ ನಾನು 5 ಗಂಟೆಗೆ 4:15ಗೆ ಎದ್ದೇಳ್ತೀನಲ್ಲ ಜಾಸ್ತಿ, ಆ ಟೈಮಲ್ಲಿ ಹೊರಗಡೆ ಕೆಲಸಗಳು ನೀರು ಇಟ್ಕೊಳ್ಳೋದು ಇದೇ ಇರುತ್ತೆ. ಅಂಥ ಟೈಮಲ್ಲಿ ನನಗೆ ಫೇಸ್ ಎಲ್ಲ ಒಂಥರ ಈ ಚಳಿಗೆ ಪೊರೆ ಪೊರೆ ಥರ ಅಂದರೆ ಒಡ್ದಂಗೆ ಆಗಿರುತ್ತೆ ಎಲ್ಲ ಫೇಸು. ನಾನು ಫೇರ್ ಆ್ಯಂಡ್ ಲವ್ಲಿ ಏನು ಹಚ್ಚಿದ್ರು ಪೌಡ್ರು ಅದೇ ಥರನೇ ಒಂಥರ ಬೂದಿ ಥರ ಕಾಣಿಸ್ತಾ ಇರುತ್ತೆ. ಸೊ ಹಂಗಾಗಿ ಈ ಥರ ಹಾಕೋಣ ಅಂತಂದು ಹಾಕ್ತೆ. ಅದು ಆಗ್ತಾ ಇರಲಿಲ್ಲ, ಟೈಮ್ ಇರಲಿಲ್ಲ, ಆದರೂ ಟ್ರಿಪ್ ಹೋಗ್ತಿದ್ದೀವಿ. ಸೊ ಹಂಗಾಗಿ ಸ್ವಲ್ಪ ಕ್ಲಿಯರ್ ಆಗಲಿ ಫೇಸ್ ಮೇಲೆ ಇರೋದು ಅಂತಂದು ಹಾಕ್ಕೊಂಡೆ ಅಷ್ಟೇ. ಮತ್ತು ಟ್ರಿಪ್ ಹೋಗಿ ಬಂದಮೇಲೂ ಟ್ಯಾನ್ ಆಗಿರ್ತೀವಿ ಫುಲ್ಲು. ಹಾಗಾಗಿ ಇವತ್ತು ನಾನು ಫೇಸ್ ಪ್ಯಾಕ್ ಹಾಕಿ ಒಂದು 5 ನಿಮಿಷನ ಬಿಟ್ಟಿದ್ದೆ ಅಷ್ಟೇ. ಫುಲ್ಲು ಅದು ಹೆಂಗೆ ಅಂದರೆ ಕಡಲೆ ಹಿಟ್ಟು ಮತ್ತು ಇದು ಟೊಮೊಟೊ ರಸ ಅಲ್ವಾ, ಫುಲ್ ಹೆಂಗಿರುತ್ತೆ ಅಂದರೆ ಒಳ್ಳೆ ನೀರು ಹಾಕಿದ್ರು ಸ್ವಲ್ಪ ಹೊತ್ತು ನೆನೆಯಲ್ಲ, ಅಷ್ಟೊಂದು ಫಿಟ್ಟಾಗಿ ಕೂತಿರುತ್ತೆ ಫೇಸ್ ಮೇಲೆ ಅದೆಲ್ಲನೂ. ಫೇಸ್ ಪ್ಯಾಕ್ ಹಾಕಿರ್ತೀವಲ್ಲ ಅದು, ಅದಕ್ಕೆ ನಿಧಾನಕ್ಕೆ ನೀರಲ್ಲಿ ಆ ರೀತಿ ನೆನೆಸಿ ಸ್ಕ್ರಬ್ ಮಾಡ್ಕೊಂಡು ತೆಗಿತಾ ಇದ್ದೀನಿ. ತುಂಬ ಒಂಥರ ಜಾಸ್ತಿ ರಬ್ ಮಾಡಿದ್ರೆ ಉರಿ ಬಂದುಬಿಡುತ್ತೆ ಫೇಸು, ಹಂಗಾಗಿ ನಿಧಾನಕ್ಕೆ ಆ ರೀತಿ ಅನ್ನಬೇಕು ಕೈಯಲ್ಲಿ. ಸೊ ಅದೆಲ್ಲ ನೆಂದು ನೀಟಾಗಿ ಬರೋವರೆಗೂ ಬರೀ ನೀರಲ್ಲೇ ಪ್ಲೈನ್ ನೀರಲ್ಲೇ ಆ ಥರ ವಾಶ್ ಮಾಡಬೇಕು. ಸೊ ನಾನು ಬಿಸಿನೀರೇನು ಬಳಸಲ್ಲ, ತಣ್ಣೀರಲ್ಲೇ ವಾಮ್ ವಾಟ್ರಲ್ಲಿ ಈ ಥರ ತೊಳಿತಾ ಇದ್ದೀನಿ. ಮತ್ತು ಇದಾದಮೇಲೆ ಸೋಪು ಅದೆಲ್ಲ ಹಾಕಲ್ಲ, ಮತ್ತು ಇದೆಲ್ಲ ನೀಟಾಗಿ ತೊಳ್ಕೊಂಡು ನೆಕ್ಸ್ಟು ನಾನು ಮಾಯ್ಶ್ಚರೈಸಿಂಗ್ ಕ್ರೀಮ್ ಒಂದು ಹಚ್ಕೊತೀನಿ ಅಷ್ಟೇ ಇವತ್ತು. ಸಂಜೆ ಬೇಕಾದ್ರೆ ಏನಾದರೂ ಕ್ರೀಮ್ ಅದೆಲ್ಲ ಹಚ್ಕೊಳ್ಳೋದು ಅಂತಂದು ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಅದನ್ನು ವಾಶ್ ಮಾಡ್ತಾಯಿದ್ದೀನಿ. ಹೇರ್ ಕಲರ್ ನಾನು ನೆನ್ನೆನೇ ಹಾಕ್ಕೊಂಡೆ, ಇವತ್ತು ಆ ಕೆಲಸ ಇಲ್ಲ. ಇವತ್ತಿದು ಫೇಸ್ ಪ್ಯಾಕು ಮತ್ತು ಬಟ್ಟೆ ಜೋಡಿಸೋ ಕೆಲಸ ತುಂಬ ಇದೆ. ಬ್ಯಾಗುಗಳೆಲ್ಲ ನೋಡ್ತಾ ಇರ್ಬೋದು, ಅಲ್ಲಿ ಇಟ್ಟಿರೋವೆಲ್ಲ ಅವೇನೇ ಟ್ರಿಪ್ ತೊಗೊಂಡೋಗೋಂಥವು. ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಮುಂದೆ ನಾಳೆಯಿಂದ ವೀಡಿಯೋಸ್ ಬರುತ್ತೆ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನೋಡ್ತಾ ಇರ್ಬೋದು, ಇದು ಪಾಂಡ್ಸ್ ಲೈಟ್ ಮಾಯ್ಶ್ಚರೈಸರ್ ಕ್ರೀಮ್ ನಾನು ಹಚ್ಚೋದು ಇದೊಂದೇ. ಇದೂ ಮತ್ತು ನಾನು ಫೇರ್ ಆ್ಯಂಡ್ ಲವ್ಲಿ ಪೌಡ್ರು ಇಷ್ಟೇ ನಾನು ಬಳಸೋದು ಫೇಸ್ಗೆ. ತುಂಬ ಜನಕ್ಕೆ ಹೇಳ್ತಾ ಇರ್ತೀರಾ ಯಾವ್ಯಾವ ಕ್ರೀಮ್ ನೀವು ಯೂಸ್ ಮಾಡ್ತೀರಾ, ಮತ್ತು ಫೇಶಿಯಲ್ಸ್ ಎಲ್ಲ ಯಾವ್ದು ಮಾಡಿಸ್ತೀರಾ, ತುಂಬ ಗ್ಲೋ ಇರುತ್ತೆ ಮತ್ತು ಪಿಂಪಲ್ಸ್ ಇರಲ್ಲ ಅಂತಂದು ಹೇಳ್ತಿದ್ದೀರಾ. ನಾನು ಯಾವ ಫೇಶಿಯಲ್ಸು ಮಾಡಿಸಲ್ಲ, ಏನಿಲ್ಲ. ಏನಾದರೂ ಮೇಕಪ್ ಇದ್ದರೆ ಮಾತ್ರ ಅಂಥ ಟೈಮಲ್ಲಿ ಅವರು ಮೇಕಪ್ ಆರ್ಟಿಸ್ಟ್ ಮಾಡಿರ್ತಾರಲ್ಲ ಅದೇನೇ ಅಷ್ಟೇ, ಇನ್ನೇನು ನಾನು ಮಾಡ್ಸೋಕ್ಕೆ ಹೋಗಲ್ಲ ಯಾವತ್ತೂ. ಇನ್ನೊಂದು ಬರ್ತೆ ನಮ್ಮಮ್ಮ ಅವರು ಅಷ್ಟೇ ಪಿಂಪಲ್ಸ್ ಫೇಸ್ ಅಲ್ಲ, ಹಂಗಾಗಿ ನಾವು ಅದೇ ಥರನೇ ಅಷ್ಟೇ. ನಮ್ಗೆ ಯಾರಿಗೂ ಪಿಂಪಲ್ಸ್ ಆ ಥರ ಏನಿಲ್ಲ, ಹಂಗಾಗಿ ಅದು ಕ್ಲಿಯರಾಗಿದೆ ಸ್ಕಿನ್ನು, ಇನ್ನೇನು ಹಚ್ಚಲ್ಲ. ನೈಟ್ ಕ್ರೀಮಾಗಿ ಇದನ್ನು ಬಳಸ್ತೀನಿ. ಸುಮಾರು ಅಂದರೆ 1 ಮಂತ್ ಮೇಲೆ ಆಗಿತ್ತು, ಹಚ್ತಾ ಇರಲಿಲ್ಲ. ಅಂದರೆ ಅಷ್ಟೊಂದು ಬ್ಯುಸಿಯಾಗಿದ್ದೆ ವೀಡಿಯೋಸು ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾಯಿದ್ದೆ. ಈಗ ಇದು ಫೇಸ್ ವಾಶ್ ಮಾಡ್ಕೊಳಲ್ಲ, ಅದಕ್ಕೋಸ್ಕರ ಹಚ್ತಾ ಇದ್ದೀನಿ. ಅದನ್ನು ಹಚ್ಕೊಂಡು ನೆಕ್ಸ್ಟ್ ನಾವು ರೆಡಿ ಆಗಿಬಿಟ್ಟು ನಾನು 3 ಗಂಟೆ ಹಂಗೆ ಮತ್ತೆ ಮೈ ಸ್ನಾನ ಮಾಡ್ಕೊಂಡು ಬಂದ್ವಿ ಪಾವಗಡ. ಇಲ್ಲಿ ರಾಮ ಆ್ಯಂಡ್ ರಾಮು ನಮ್ಮ ಮನೆಯವರು ಇದ್ದಾರಲ್ಲ, ಅವ್ರ ತಮ್ಮ ಅವರು, ಅದರಲ್ಲಿ ಹೀರೋ, ಅವ್ರದ್ದು ಮೂವಿ ರಿಲೀಸ್ ಆಗಿತ್ತು, ಪೋಸ್ಟರ್ ಹಾಕಿದ್ರಲ್ಲಿ. ಹಾಗಾಗಿ ಅದನ್ನು ನೋಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಹಳೆ ರೇಷ್ಮೆ ಸೀರೆ ತೊಗೊತಾರಲ್ಲ ಆ ಶಾಪ್ ಹತ್ರ, ಶ್ರೀ ಬಾಲಾಜಿ ರೇಷ್ಮೆ ಸ್ಯಾರಿ ಸೆಂಟರ್ ಅಂತಂದು ಹೇಳ್ಬಿಟ್ಟು. ಎಲ್ಲಿ ಅಂದರೆ ನಾಗರಕಟ್ಟೆ ಹತ್ರ ಶ್ರೀ ಕನ್ಯಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಡೌನ್ ಬರಬೇಕು. ಇನ್ನೊಂಚೂರು ಡೌನ್ ಬಂದರೆ ಇಲ್ಲೊಂದು ಸಪ್ರೇಟಾಗಿ ಈ ಥರ ರೂಮ್ ಥರ ಕಾಣುತ್ತೆ ನಿಮಗೆ. ಹೊರಗಡೆ ಈ ಥರ ಪೋಸ್ಟರು ಹಾಕಿರ್ತಾರೆ. ನೋಡಿ ಏನೇನೆಲ್ಲ ಅಂದರೆ ಯಾವ್ಯಾವ ಸ್ಯಾರಿಗೆ ಎಷ್ಟೆಷ್ಟು ರೇಟ್ ಸಿಗುತ್ತೆ ಅಂತ ವಿಡಿಯೋದಲ್ಲಿ ಅವರೇ ಹೇಳಿದ್ದಾರೆ. ನೋಡಿ ಮೇಡಮ್, ಈ ಥರ ವೈಟ್ ಬಂದರೆ ನಿಮಗೆ ಜರಿ ಸೀರೆ ಅಂತ ಹೇಳ್ತೀವಿ, ಇದು ಆಗುತ್ತೆ ಈ ಸೀರೆ. ಅದೇನೆ ಈ ಥರ ಉಜ್ಜಿದಾಗ ಈ ಥರ ಉಜ್ಜಿದಾಗ ರೆಡ್ ಬಂದರೆ ಆಗಲ್ಲ ಅಂತ ಹೇಳ್ತೀವಿ. ಬಟ್ ಬೇರೆ ಎಲ್ಲೂ ತಗೊಳ್ಳಲ್ಲ. ನಮ್ಮಲ್ಲಿ ಒಂದು ಸೀರೆಗೆ ನಿಮಗೆ 1 kg ತುಂಬ ಲೆಕ್ಕದಲ್ಲಿ 150 ರೂಪಾಯಿಗೆ ತೊಗೊಳ್ತೀವಿ. ರಿಜೆಕ್ಟ್ ಆಗಿರೋದು ಬೇರೆ ನಿಮ್ಗೆ ಎಲ್ಲೇ ಹೋದ್ರು ಕೂಡ ಈ ರೇಟ್ ನಿಮ್ಗೆ ಸಿಗಲ್ಲ. ಈಗ ಪ್ರೈಸ್ ಹೇಳ್ತೀನಿ ನೋಡ್ಕೊಳ್ಳಿ ಮೇಡಮ್, ನೀವು 5 ಸೀರೆ ತಂದಿದ್ರೆ 1 ಸೀರೆ ಆಗೋದಿಲ್ಲ. ನೋಡಿ ಮೇಡಮ್, ಇದು ಸಣ್ಣ ಪುಟ್ಟ ಬಾರ್ಡ್ರು, ಇದಕ್ಕೆ ನಿಮಗೆ 2,000 ರಿಂದ 2,500 3,000 ತನಕ ಕೊಡ್ತಾ ಇದ್ದೀವಿ, ನೆನ್ಪಿಟ್ಕೊಳ್ಳಿ. ಮತ್ತೆ ಇದು ಮೇಡಮ್ ನಿಮಗೆ ಈ ಥರ ತಂದರೆ ಫುಲ್ ಸೀರೆ ತಂದರೆ ಬಿಗ್ ಬಾರ್ಡ್ರು, ಮತ್ತು ನಿಮಗೆ ಟಾರ್ಕೆ ಸೀರೆ ತಂದರೆ 15,000 ರಿಂದ 20,000 ಕೊಡ್ತಾ ಇದ್ದೀನಿ. ಇದು ನಿಮ್ಗೆ ಗೊತ್ತಲ್ಲ ತಾಮ್ರ. ಮೇಡಮ್ ಇದಕ್ಕೆ ಟಿಶ್ಯೂ ಸೀರೆ ತಂದಿದ್ದೀರಾ ನೋಡಿ, ಟಿಶ್ಯೂ ಸೀರೆ ಬಂದು ನಿಮಗೆ 30, 35, 40,000 ತನಕ ತೊಗೊಳ್ತಾ ಇದ್ದೀನಿ. ಟಿಶ್ಯೂ ಹೆವಿ ಇರುತ್ತೆ. ಇದು ಮೈಸೂರು ಸಿಲ್ಕ್ ಮೇಡಮ್, ನಿಮ್ಗೆ 2,000 ರಿಂದ 12,000 ತನಕ ತೊಗೊಳ್ತಾ ಇದ್ದೀನಿ. ಮನೇಲಿ ಇರುವಂಥದ್ದು ಯಾವುದೇ ರೀತಿ ಹಳೆ ಸೀರೆ ಇದ್ರೆ ತೊಗೊಂಬಂದು ಒಳ್ಳೆ ರೇಟ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. 10,000 ಮೇಲೆ 10,000 ಮೇಲೆ ಹಳೆ ಸೀರೆ ತಂದವರಿಗೆ ನಮ್ಮ ಕಡೆಯಿಂದ ಸಿಗಂದೂರು ಚೌಡೇಶ್ವರಿ ಅಮ್ಮನವ್ರದ್ದು ಒಂದು ಕಾಯಿನ್ ಸಿಗ್ತದೆ ನಿಮಗೆ, ನಾವು ನಮ್ಮ ಕಡೆಯಿಂದ ನಿಮ್ಗೆ ಕೊಡ್ತಾ ಇದ್ದೀವಿ. ನಮ್ಮವರು 5 ಸೀರೆ ಕೊಟ್ಟಿದ್ದಾರೆ. 5 ಸೀರೆ ಬಂದು 40,000 ಆಗುತ್ತೆ. 40,000 ಕೊಡ್ತಾ ಇದ್ದೀನಿ ಮೇಡಮ್, 40,000 ಕೊಡ್ತಾ ಇದ್ದೀನಿ. ಮತ್ತು ಸೀರೆ ತಂದು ಕೊಟ್ಟಿದ್ದೀರಾ, ಅದಕ್ಕಾಗಿ ದೇವರು ಆಶೀರ್ವಾದ ಇರುವಂಥ ಒಂದು ಕಾಯಿನ್ ಸಹ ಕೊಡ್ತಾ ಇದ್ದೀವಿ. ನೀವು ಎಲ್ಲಿಂದ ಬಂದಿರೋದು?
ಸರ್ ನಾವು ರಂಗಸಮುದ್ರ. ನಿಮ್ಮ ಆಟೋ ಚಾರ್ಜಿಗೂ ಕೂಡ ನಾವು ಕೊಡ್ತಾ ಇದ್ದೀವಿ. ಅಕಸ್ಮಾತ್ ಮೇಡಮ್ ನಿಮಗೆ ಎಲ್ಲೂ ಬರ್ಲಿಕ್ಕಾಗಿಲ್ಲ ಅಂದರೆ, ನಮ್ಮ ಶಾಪಿಗೆ ಬರ್ಲಿಕ್ಕಾಗಿಲ್ಲ ಅಂದರೆ ಒಂದು ಫೋನ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಹಣ ಕೊಟ್ಟು ಹಳೆ ಸೀರೆಗಳನ್ನು ಒಳ್ಳೆ ಬೆಲೆಗೆ ತೊಗೊಳ್ತೀವಿ. ನೋಡಿದ್ರಲ್ಲ ವಿಡಿಯೋ ನೋಡಿ, ನಿಮ್ಮ ಹತ್ರ ಯಾವುದಾದ್ರೂ ಹಳೆ ರೇಷ್ಮೆ ಸೀರೆಗಳಿದ್ದರೆ ಆರಾಮಾಗಿ ತೊಗೊಂಡು ಬಂದು ಇಲ್ಲಿ ಕೊಟ್ಟು ಅಮೌಂಟ್ ತೊಗೊಂಡು ಹೋಗ್ಬೋದು. ನಮ್ಮ ಪಾವಗಡದಲ್ಲಿ ಸುತ್ತಮುತ್ತ ಹಳ್ಳಿಯವರಾಗಿರ್ಬೋದು, ಪಾವಗಡದವರೇ ಆಗಿರ್ಬೋದು, ಯಾರು ಬೇಕಾದ್ರೂ ಬಂದು ತೊಗೊಂಡು ಹೋಗ್ಬೋದು. ಇಲ್ಲ ನೀವೊಂದು ಫೋನ್ ಕಾಲ್ ಮುಖಾಂತರ ಅವ್ರಿಗೆ ಫೋನ್ ಮಾಡಿದ್ರೆ ಅವರೇ ಬಂದುಬಿಟ್ಟು ಮನೆ ಹತ್ರ ಅವರೇ ವೆಯ್ಟ್ ನೋಡಿ ಅಲ್ಲೇ ಚೆಕ್ ಮಾಡಿ ನಿಮ್ಮ ಮುಂದೆನೇ ನಿಮ್ಗೆ ಅಲ್ಲೇ ದುಡ್ಡು ಸ್ಪಾಟಲ್ಲೇ ಕೊಟ್ಬಿಟ್ಟು ಬರ್ತಾರೆ. ಆ ರೀತಿ ಆದರೂ ಮಾಡ್ಬೋದು. ನಿಮಗೆ ಬರೋಕ್ಕಾಗಲ್ಲ ಅಂದರೆ ಒಂದು ವೇಳೆ. ಅಲ್ಲಿಂದ ನಾವು ಬಂದಿದ್ದು ಪ್ರಿಯಾ ಅವ್ರ ಮನೆಗೆ. ಸ್ವಲ್ಪ ದೂರದಲ್ಲೇ ಇತ್ತು ಮನೆ, ಯಾಕೆಂದರೆ ತುಂಬ ದಿನ ಆಗಿತ್ತು ರೇಷ್ಮೆ ಸೀರೆ ಕೊಟ್ಟೋಗಿದ್ದೆ ವರ್ಕ್ಗೆ ಅಂತಂದು ಹೇಳ್ಬಿಟ್ಟು. ಅದು ನನ್ನ ತಮ್ಮ ಕೊಡಿಸಿದ್ದ ನನ್ನ ಬರ್ಡೇಗೆ ಅಂತಂದು. ಸೊ ಅದಕ್ಕೋಸ್ಕರ ತುಂಬ ದಿನವೇ ಆಗಿತ್ತು, ಟೈಮ್ ಇರಲಿಲ್ಲ ನನಗೆ ಇಸ್ಕೊಳೋಕ್ಕೆ. ಇವಾಗ ಇದೇ ರೂಟ್ಗೆ ಬಂದಿದ್ವಲ್ಲ, ಕಾಲ್ ಮಾಡಿದೆ. ಅವ್ರು ಇದ್ಕೊಂಡು ನಾವಿಲ್ಲಿ ಏನೋ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಅಲ್ಲಿದ್ದೀನಿ ಅಂತ ಅಂದ್ಲು ಪ್ರಿಯಾ. ಮತ್ತೆ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಪಾಪ ಇದು ಬಂದು ಸ್ಕೂಟಿಲಿ ಬಂದುಬಿಟ್ಟು ನಂದೊಂದು ಸ್ಟಿಚ್ ಮಾಡಿಸ್ಬೇಕಾಗಿತ್ತು. ಏನೋ ಟಾಪ್ ಒಂದಿತ್ತು, ಅದನ್ನು ಪಾಪ ಇಲ್ಲಿ ತಿನ್ನೋಕ್ಕೆ ಅಂತ ಕೂರಿಸಿ ನಮ್ಮನ್ನು ಮತ್ತೆ ಅದನ್ನು ಸ್ಟಿಚ್ ಮಾಡಿಸ್ಕೊಂಡು ಬಂದ್ಲು ಹೋಗಿ. ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ. ಯಾವಾಗಲಾದರೂ ಸರಿನೇ ಅಕ್ಕ ಅಂತ ಸ್ವಂತ ತಂಗಿ ಥರನೇ ಇರ್ತಾಳೆ. ತುಂಬ ಇಷ್ಟ ಆಗುತ್ತೆ ಹುಡುಗಿ. ಮಾತಾಗಿರ್ಬೋದು, ಬಾಂಡಿಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿ ಅಟ್ಯಾಚ್ಮೆಂಟ್ ಆಗಿ ಅಂದರೆ ಅಟ್ಯಾಚ್ ಆಗ್ತಾಳೆ. ಮೇಯ್ನು ತುಂಬ ಹತ್ತಿರ ಆಗ್ತಾಳೆ ಮನಸ್ಸಿಗೆ. ಎಲ್ರಿಗೂ ಕೃತಿ ಡಿಸೈನರ್ಸ್ ಅಂತ ಹೇಳ್ಬಿಟ್ಟು ಆರಿ ವರ್ಕ್ಸ್ ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ವರ್ಕ್ ಎಲ್ಲಾನು. ನಾನು ಇಲ್ಲಿ ಒಂದು 2 ಬ್ಲೌಸ್ ವರ್ಕ್ ಮಾಡಿಸಿದೀನಿ. ಈಗ ಒಂದು ರೇಷ್ಮೆ ಸೀರೆ ಕೊಟ್ಟಿದ್ದೆ ಅಂತ ತಗೊಳೋಕೆ ಅಂತ ಬಂದಿದ್ದೀನಿ. ಸೊ ನೋಡಿ, ನಮ್ಮ ಪಾವಳ ಸುತ್ತಮುತ್ತ ಯಾರಾದರೂ ಹಳ್ಳಿಯವರು ಇದ್ರು ಇಲ್ಲ ಸಿಟಿಯವರು ಇದ್ರು ಸೊ ಇವ್ರ ಹತ್ರ ಬಂದು ನೀವು ಆರಾಮಾಗಿ ವರ್ಕ್ ಮಾಡಿಸ್ಕೊಂಡು ಹೋಗ್ಬೋದು. ಕಡಿಮೆ ಕಷ್ಟದಲ್ಲಿ ಮಾಡ್ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ವರ್ಕ್ ಅನ್ನೋದು, ನೀಟ್ ಅಂಡ್ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲೇ ಮಾಡಿಸ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಬೇಕಂದ್ರೆ ಕೇಳಿ, ನಾವು ಕೊಡ್ತೀವಿ ಕಾಮೆಂಟ್ ಸೆಕ್ಷನಲ್ಲಿ. ಒಂದ್ಸರಿ ವಿಸಿಟ್ ಮಾಡಿ, ಸೊ ಆಮೇಲೆ ಅವ್ರು ವರ್ಕ್ ನೋಡಿ ನೀವು ಆಮೇಲೆ ಅಮೌಂಟ್ ಕೊಡ್ಬೋದು. ಪ್ರಿಯಾ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಹಳೆ ಪರಿಚಯನೇ. ಏನಂದ್ರೆ ತುಂಬ ದಿನ ಆಗಿತ್ತು ನನ್ನ ಸ್ಯಾರಿ ಕೊಟ್ಟು, ಈಗ ತಗೊಂಡು ಹೋಗ್ಕೊಂಡಿದ್ದು. ಹಾಗಾಗಿ ಇದು ಚಕ್ಕಿ ಎಲ್ಲ ಕೊಟ್ಟಿದ್ರು ತಿನ್ನಕ್ಕೆ. ಹಂಗೆ ನಾನು ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದೆ. ತುಂಬ ಚೆನ್ನಾಗಿದೆ, ಅದಕ್ಕೆ ಮೆಸ್ಸಿ ಆಗಿದೆ ಮನೆಯೆಲ್ಲನೂ. ಅವ್ರು ವರ್ಕೇ ಅದು, ಹಂಗಾಗಿ ಮೆಸ್ಸಿ ಆಗಿದೆ. ಏನು ತಿಳ್ಕೊಬಿಡಿ ಆಮೇಲೆ ಮನೆ ಹೆಂಗೆ ಇಟ್ಕೊಂಡಿದ್ದಾರೆ ಏನು ಅಂತ ಅಷ್ಟೇ. ಅವ್ರದ್ದು ಇನ್ಸ್ಟಾ ಪೇಜ್ ಬಂದ್ಬಿಟ್ಟು ಕೃತಿ ಡಿಸೈನರ್ಸ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಡಿಸೈನ್ಸ್ ಎಲ್ಲ ನೀವು ನೋಡ್ಬೋದು. ಸೊ ಅವ್ರ ಪೇಜಲ್ಲಿ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತಾರೆ. ನಿಮ್ಗೆ ಯಾವುದೇ ಥರ ಡಿಸೈನ್ಸ್ ಬೇಕಂದ್ರೆ ಅವ್ರ ಪೇಜಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಒಂದ್ಸರಿ. ಹಂಗೆ ಫಾಲೋ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಹಾಗೆಯೇ ಮಾತಾಡ್ತಾ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿದ್ದೆ. ಯಾಕಂದರೆ ಇಲ್ಲಿ ನಂದು ರೇಷ್ಮೆ ಸೀರೆ ಅಂದರೆ ನನ್ನ ತಮ್ಮ ಕೊಡಿಸಿದ್ದೆ ನನ್ನ ಬರ್ಡೇಗೆ. ಗ್ರೀನ್ ಕಲರು, ಪಿಂಕ್ ಬಾರ್ಡರು. ಆ ಬ್ಲೌಸ್ ಏನಾಗಿತ್ತು ಅಂದರೆ ಬೇರೆ ಕಡೆ ಕೊಟ್ಬಿಟ್ಟು ಅದನ್ನು ನೀಟಾಗಿ ವರ್ಕು ಮಾಡ್ಕೊಡ್ಲಿಲ್ಲ ಮತ್ತು ಸ್ಟಿಚಿಂಗು ಮಾಡ್ಕೊಡ್ಲಿಲ್ಲ. ನಂಗೆ ತುಂಬ ಬೇಜಾರಾಯಿತು, ಯಾಕಂದರೆ ಅದು ಇಷ್ಟಪಟ್ಟು ಕೊಡಿಸಿದ್ದ. ನಾವು ಫಸ್ಟು ಅವ್ರ ವರ್ಕ್ ಆಗಿರ್ಬೋದು, ಅವರು ಕೆಲಸ ಆಗಿರ್ಬೋದು ನೋಡಿರಬೇಕು. ಕಣ್ಣಲ್ಲಿ ನೋಡಿದಾಗ ಮಾತ್ರ ಒಳ್ಳೊಳ್ಳೆ ಸೀರೆಗಳು ಕೊಡೋಕ್ಕೆ ಸ್ವಲ್ಪ ಧೈರ್ಯ ಬರುತ್ತೆ. ಇಲ್ಲಾಂದರೆ ಅದ್ರ ಬ್ಲೌಸ್ ಹೊರಟೋಗ್ಬಿಟ್ರೆ ಅದ್ರ ಲುಕ್ಕೇ ಹೊರಟೋಗುತ್ತೆ. ಮತ್ತು ಅದಕ್ಕೆ ಮ್ಯಾಚಿಂಗ್ ತೊಗೊಂಡು ಸ್ಟಿಚ್ ಮಾಡಿಸಿದ್ರು ಆ ಲುಕ್ ಬರಲ್ಲ. ಅದೆಲ್ಲ ಬಾರ್ಡರ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಬಂದಿತ್ತು ಹೇಳ್ರಿ. ತುಂಬ ಚೆನ್ನಾಗಿತ್ತು. ತುಂಬ ನೋವಾಯಿತು ನನಗೆ ಆ ಬ್ಲೌಸ್ ನೋಡಿದ ತಕ್ಷಣ. ಆವಾಗ ನನ್ನ ಬರ್ಡೇಗೆ ಕೊಡಿಸಿದ್ದಂದರೆ ಸುಮಾರು ಅಂದರೆ ಒಂದು 7-8 ವರ್ಷದ ಹಿಂದೆ ಕೊಡಿಸಿದ್ದೆ ನನ್ನ ತಮ್ಮ. 6,000 ಕೊಟ್ಬಿಟ್ಟು ರೇಷ್ಮೆ ಸೀರೆ ತುಮಕೂರಲ್ಲಿ. ಭಾಳ ಚೆನ್ನಾಗಿದೆ ಅದು. ಅದಕ್ಕೆ ಬ್ಲೌಸ್ ಇರಲಿಲ್ಲ, ಸೊ ವರ್ಕ್ಗೆ ಅಂತ ಕೊಟ್ಟಿದ್ದೆ. ನೋಡೋಣ ನೆಕ್ಸ್ಟು ನಾನು ಅದು ಎಲ್ಲ ಸ್ಟಿಚ್ ಆದಮೇಲೆ ಹಾಕ್ಕೊಂಡಾಗ ನಾನು ತೋರಿಸ್ತೀನಿ. ಈಗ ಸದ್ಯಕ್ಕೆ ಸಿಸ್ಟರ್ ಅಂದರೆ ನಮ್ಮ ಪ್ರಿಯಾ ಹತ್ರ ಅದನ್ನೇ ಮಾತಾಡ್ತಾ ಇದ್ದೆ. ಮತ್ತು ಜ್ಯುವೆಲರಿ ಶಾಪ್ ಇದೆ, ನಿನಗೆ ಕೇಳ್ತಾ ಇದ್ದಲ್ಲ ಮುಂಚೆ ಎಲ್ಲ ಆ ಥರ ಜ್ಯುವೆಲರಿ ಎಲ್ಲ ಸಿಗುತ್ತೆ ಇಲ್ಲಿ ಅಂತಂದು ಎಲ್ಲ ತೋರಿಸ್ತಾಯಿದ್ರು. ಸೊ ತುಂಬ ಟ್ರೆಂಡಿಂಗ್ ಕಲೆಕ್ಷನ್ ಎಲ್ಲ ಇತ್ತು. ನಾನು ನೆಕ್ಸ್ಟು ಇದು ಟ್ರಿಪ್ ಹೋಗಿ ಬರ್ತೀನಿ, ಅವಾಗ ಹೋಗೋಣ ಅಂತಂದು ಹೇಳ್ತಾ ಇದ್ದೀನಿ. ಸ್ಯಾರೀಸ್ ಮೇಲೆ ವೇರ್ ಮಾಡುವಂಥದ್ದು ಮತ್ತು ಡ್ರೆಸ್ ಮೇಲೆ ವೇರ್ ಮಾಡುವಂಥದ್ದು ಎಲ್ಲನೂ ತುಂಬ ಚೆನ್ನಾಗಿತ್ತು. ಸಿಲ್ವರ್ ಜ್ಯುವೆಲರಿ ಆ್ಯಂಡ್ ಗೋಲ್ಡ್ ಕೋಟೆಡ್ ಇರುತ್ತಲ್ಲ ಆ ಥರದ್ದು. ಪ್ರಿಯಾನ ತೊಗೊಂಡು ಬಂದಿದ್ದಾಳಂತೆ ಹೋಗ್ಬಿಟ್ಟು. ಚೆನ್ನಾಗಿದೆ ಯಾಕೆ ನಾನು ತೊಗೊಂಡಿದ್ದೀನಿ ಅಂತಂದೆಲ್ಲ ಹೇಳಿದ್ಲು. ಮತ್ತು ಇದು ಬ್ಲೂಟೂತ್ ಇಯರಿಂಗ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಸಿಗುತ್ತೆ ಅಲ್ಲಿ ಅಂತಂದು ಹೇಳ್ತಾ ಇದ್ದಾಳೆ. ನನಗೆ ಆ ಥರ ಇಯರಿಂಗ್ಸ್ ತುಂಬ ಇಷ್ಟ ಆಗುತ್ತೆ. ನಂದು ಕಿವಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಎಲ್ಲ ಹಾಕ್ಕೊಂಡಾಗ. ಹಾಗಾಗಿ ಬರ್ತೀನಿ, ಹೋಗೋಣ ಅಂತಂದು ಅದೇ ಮಾತಾಡ್ತಾ ಇದ್ದೀವಿ. ನಮ್ಮ ಮನೆಯವರು ನೀನು ಅದು ಜ್ಯುವೆಲರಿ ಎಲ್ಲ ತೋರಿಸ್ಬಿಟ್ರೆ ಮುಗೀತು, ಇವತ್ತು ಮನೆಗೆ ಹೋಗೋಣ ಅಂತ ಅನ್ನಲ್ಲ, ಬೇಕಾದರೆ ಮೊಬೈಲ್ ನೋಡ್ಕೊಂಡು ಇಲ್ಲೇ ನಿಂತ್ಕೊಬಿಡ್ತಾಳೆ ಅಂತ ನಮ್ಮ ಮನೆಯವರು ಹೇಳ್ತಾವ್ರೆ ಸೈಡಲ್ಲಿ. ನಾವು ಅದು ಮಾತಾಡ್ತಾ ಸುಮ್ಮನೆ ನೋಡ್ತಾ ಇದ್ದೆ. ನೆಕ್ ಪೀಸ್ ಎಲ್ಲ ನಿಜ ತುಂಬ ಚೆನ್ನಾಗಿತ್ತು. ನಾನು ಹೋದಾಗ ತಪ್ಪದೆ 100% ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಯಾವ್ಯಾವುದೆಲ್ಲ ಇದೆ ಕಲೆಕ್ಷನ್ನು, ಮತ್ತು ನಾನು ಯಾವ್ದು ತೊಗೊತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ನಿಮಗೂ ಇಷ್ಟ ಆದರೆ ಆರಾಮಾಗಿ ಅವ್ರ ಜೊತೆ ಮಾತಾಡಿ. ಬೇಕಾದ್ರೆ ದೂರದಲ್ಲಿರೋರು ಏನಾದರೂ ಕೊರಿಯರ್ ಮುಖಾಂತರ ತಲುಪಿಸ್ತಾರೇನೋ, ಆ ರೀತಿ ನೀವು ಅವ್ರ ಹತ್ರ ಡಿಸ್ಕಷನ್ ಮಾಡಿ ತೊಗೋಬೋದು ನೀವು. ಒಟ್ಟಿನಲ್ಲಿ ನಾನು ಅಡ್ರೆಸ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತೀನಿ ನಾನು ಹೋಗಿ ತೊಗೊಂಡಾಗ.
ಆಮೇಲೆ ಇವ್ರ ಸಿಸ್ಟರ್ ಒಬ್ಬರಿದ್ದರು, ಸಿಸ್ಟರು, ಸೊ ಅವರು ಡೆಲಿವರಿ ಆಗಿದೆ ಅಂತಂದು ಹೇಳ್ತಾಯಿದ್ರು. ನನಗೆ ಗೊತ್ತಿರಲಿಲ್ಲ, ಸೊ ಹಂಗಾಗಿ ಕೇಳಿದೆ ಡೆಲಿವರಿ ಆಗಿದೆ ಅಂತಂದು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಬಾಯ್ ಹೇಳಿ ಅವ್ರಿಗೆ ನೆಕ್ಸ್ಟ್ ನಾವು ಮನೆಗೆ ಬಂದಿದ್ದ ತಕ್ಷಣ ಈಗ ನಮ್ಮ ಮನೆಯವರು ನೋಡಿ ಎಷ್ಟು ಚೆನ್ನಾಗಿ ನಡುವೆ ಹೆಲ್ಪ್ ಮಾಡ್ತಾವ್ರಂದರೆ, ಅಂದರೆ ನನ್ನ ಕೆಲಸ ಅಲ್ಲ ಅವ್ರ ಕೆಲಸ, ಅವರು ನನಗೆ ಹೆಲ್ಪ್ ಮಾಡಿಕೊಡ್ತಾವ್ರು ಅಷ್ಟೇ. ಯಾಕಂದರೆ ಈ ಕೆಲಸಗಳೆಲ್ಲ ನಾನೇ ಮಾಡಬೇಕಾಗಿತ್ತು, ಬಟ್ಟೆಗಳು ಐರನ್ನು ಇದೆಲ್ಲನೂ. ಈಗ ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ ನಮ್ಮ ಮನೆಯವರೇ ಐರನ್ ಮಾಡ್ತಾವ್ರೆ, ಅದು ನನ್ನ ಕೆಲಸನೇ ಅಲ್ವಾ, ಹಂಗಾಗಿ ನನಗೆ ಹೆಲ್ಪ್ ಮಾಡ್ತಾರೆ ನಡುವೆ ತುಂಬ ಚೆನ್ನಾಗಿ ಅಂತ ಹೇಳ್ತಾ ಇದ್ದೀನಿ. ವೈಟ್ ಶರ್ಟು, ಸೊ ಇದು ದೇವಸ್ಥಾನದಲ್ಲಿ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಐರನ್ ಮಾಡಿಸ್ತಾ ಇದ್ದೀನಿ ನಾನೇ. ಯಾಕಂದರೆ ನನಗೂ ತುಂಬ ಕೆಲಸಗಳಿದ್ದಾವೆ, ಅದೆಲ್ಲ ನಾನು ಮುಗಿಸ್ಕೋಬೇಕು, ಬಟ್ಟೆಗಳು ಜೋಡಿಸ್ಕೋಬೇಕು ಬ್ಯಾಗ್ಗೆ. ಹಾಗಾಗಿ ಈ ಕೆಲಸ ಆದರೂ ಮಾಡಿಕೊಡು ಅಂದರೆ ಸರಿ ಆಯ್ತು ಮಾಡ್ತೀನಿ ಅಂತಂದು ಐರನ್ ಮಾಡ್ತಾವ್ರೆ. ಅವ್ರು ಶರ್ಟ್ ಅವ್ರು ಐರನ್ ಮಾಡ್ಕೊತಾವ್ರೆ, 2 ಶರ್ಟ್ ಐರನ್ ಮಾಡಿಟ್ರು. ಇದು ನಮ್ಮದು ಐರನ್ ಬಾಕ್ಸು ಸ್ವಲ್ಪ ಹಾಳಾಗಿಬಿಟ್ಟೈತೆ, ಅದಕ್ಕೆ ರೋಜಾ ಅವ್ರ ಮನೆಯಿಂದ ತೊಗೊಂಡು ಬಂದು ಈಗ ಮಾಡ್ತಾ ಇರೋದು ಐರನ್ನು. ತುಂಬ ಚೆನ್ನಾಗಿ ಇದಾಗುತ್ತೆ. ಅಕ್ಕಪಕ್ಕ ಮನೆ ಆಗಿರೋದ್ರಿಂದ ಈ ಥರ ಏನಾದರೂ ಎಮರ್ಜೆನ್ಸಿ ಬೇಕಂದರೆ ಆರಾಮಾಗಿ ಹೆಲ್ಪ್ ಆಗುತ್ತೆ. ಇನ್ನು ಬೇರೆಯವ್ರನ್ನ ನಾವು ಕೇಳೋಕ್ಕೆ ಆಗಲ್ಲ ಹೋಗ್ಬಿಟ್ಟು ಅದು ಕೊಡಿ ಇದು ಕೊಡಿ ಅಂತಂದು. ಅದು ಅಮ್ಮವ್ರ ಮನೆಯೇ ಆಗಿರೋದ್ರಿಂದ ಏನು ಬೇಕೋ ಅದು ಆರಾಮಾಗಿ ಧೈರ್ಯವಾಗಿ ತಗೊಂಡು ಬರ್ಬೋದು. ಸೊ ಇದೊಂದು ಬೆನಿಫಿಟ್ಟು, ಪಕ್ಕದ ಮನೆಯೇ ನಮ್ಮ ಅಮ್ಮವ್ರ ಮನೆ ಆಗಿರೋದ್ರಿಂದ. ಅಲ್ಲಿಂದ ನಾನು ಇನ್ನು ಕೆಲಸಗಳು ಶುರು ಮಾಡಿಕೊಂಡೆ. ನಮ್ಮ ಮನೆಯವರು ಸ್ವಲ್ಪ ಹೊತ್ತು ನಾನು ಮದುವೆ ಮೆರವಣಿಗೆ ನೋಡಿ ಬರ್ತೀನಿ ಅಂತಂದು ಬಂದರು ರೋಡ್ಗೆ. ನೋಡಿ ನಮ್ಮ ಮನೆಯಿಂದ ಹಿಡಿದು ಆ ಕಡೆ ಫುಲ್ ಬಸ್ ಸ್ಟಾಪ್ವರೆಗೂ ಈ ಥರ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮೊನ್ನೆ ನಾವು ರಿಸೆಪ್ಷನ್ಗೆ ಹೋಗಿದ್ವಲ್ಲ, ನೆನ್ನೆ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ನಲ್ಲ, ಅವ್ರದ್ದೇ ಈಗ ಮೆರವಣಿಗೆ ಇದೆ, ಮದುವೆ ಮೆರವಣಿಗೆ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಮದುವೆ, ತುಂಬ ಚೆನ್ನಾಗಾಯಿತು. ನಾವು ರಿಸೆಪ್ಷನ್ಗೆ ಹೋಗಿದ್ದೆ ನಾನು, ನಮ್ಮ ಮನೆಯವ್ರ ಮುಹೂರ್ತಕ್ಕೂ ಹೋಗಿದ್ದರು. ನನಗೆ ಇರುತ್ತಲ್ಲ ಈ ವಿಡಿಯೋಸು ಅದು ಇದು ತಲೆನೋವು, ಮನೆ ಕೆಲಸ ಇದೇ ಇರುತ್ತೆ, ಎರಡಿಗೂ ನಾನು ಮದುವೆಗೂ ಹೋಗೋಕ್ಕಾಗಲಿಲ್ಲ, ರಿಸೆಪ್ಷನ್ಗೆ ಒಂದು ಹೋಗಿ ಬಂದೆ ಅಷ್ಟೇ. ಅವ್ರ ಮದುವೆ ನೋಡ್ಕೊಂಡು ಬಂದಿದ್ದಾಯಿತು. ಬಂದಿದ್ದ ತಕ್ಷಣ ಮತ್ತೆ ನಾವು ವೀಡಿಯೋಗೆ ಹೋಗಿ ಮತ್ತೆ ಸಂಜೆ ಬಂದು ಈಗ ಮೆರವಣಿಗೆ ನೋಡೋಕ್ಕೆ ಅಂತ ನಮ್ಮ ಮನೆಯವ್ರು ಬಂದವ್ರೆ. ಅವ್ರ ಮೊಬೈಲು ತೊಗೊಂಡು ಬಂದರು, ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಬರ್ತೀನಿ ಅಂತ. ಸರಿ ಅಂತಂದು ಹೇಳಿದೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಓಡಾಡ್ತಾವ್ರೆ, ಅಲ್ಲಿ ನೋಡ್ತಾ ಇರ್ಬೋದು DJ ಎಲ್ಲ ಅಲ್ಲಿ ಮುಂದೆ ಸಾಂಗ್ಸ್ ಎಲ್ಲ ಇಟ್ಕೊಂಡು ಫುಲ್ ಎಂಜಾಯ್ ಮಾಡ್ತಾವ್ರೆ, ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು. ಸೊ ಈಗ ಕಾರಲ್ಲಿ ಈ ಥರ ಮೆರವಣಿಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ಡಿಫ್ರೆಂಟಾಗಿ. ಆಗೆಲ್ಲ ಬೆಳ್ಳಿ ರಥ ಎಲ್ಲ ತರೋರು, ಈಗೆಲ್ಲ ಕಾರಲ್ಲಿ ಮಾಡ್ತಾರಂತೆ ನೋಡ್ರಿ ಮೆರವಣಿಗೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿದೆ, ನನಗೇನೋ ತುಂಬ ಇಷ್ಟ ಆಯ್ತಪ್ಪ. ಈ ಥರ ಒಂದು ಮೆರವಣಿಗೆಗೆ ಈ ಥರ ಕಾರ್ ಬಳಸೋದು ಮದುವೆಗೆ ತುಂಬ ಚೆನ್ನಾಗಿರುತ್ತೆ ಇದು. ಇನ್ನು ಬೆಳ್ಳಿ ರಥಗಳಂದರೆ ದೇವ್ರನ್ನೆಲ್ಲ ಇಟ್ಕೊಂಡು ಮೆರವಣಿಗೆ ಮಾಡೋಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮೂರಲ್ಲಿ ವಾಲ್ಮೀಕಿ ಸರ್ಕಲ್ ಹತ್ರ ಇಲ್ಲಿ ಮೆರವಣಿಗೆ ಮಾಡ್ತಾ ಇರೋದು. ಕ್ಯಾಮ್ರಾಮ್ಯಾನ್ಗಳಂತೆ ಮತ್ತು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕುಣಿದು ಚೆನ್ನಾಗಿ, ಕ್ಯಾಮ್ರಾಮ್ಯಾನ್ ಅಂತೂ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಸೊ ನೋಡಿ DJ ಅಲ್ಲಿ ಹಿಂದ್ಗಡೆ ಇಲ್ಲಿ ಮೆರವಣಿಗೆ ಮತ್ತು ಜನ ಎಲ್ಲ ಇಲ್ಲಿ ನಿಂತಿದ್ದಾರೆ, ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ. ನಮ್ಮ ಹಳ್ಳಿ ಕಡೆ ಅಷ್ಟೇ, ಒಂದು ಮದುವೆ ಮೆರವಣಿಗೆ ಆಗಲಿ ಏನಾದರೂ ಬಂದರೆ ಫುಲ್ ಎಂಜಾಯ್ ಮಾಡ್ತಾರೆ, ಎಲ್ಲರೂ ಒಟ್ಟಿಗೆ ಸೇರಿಬಿಡ್ತಾರೆ, ಮನೆಯಲ್ಲಿ ಯಾರೂ ಇರಲ್ಲ ಅವತ್ತು. ಸೊ ಎಲ್ಲರೂ ಬಸ್ ಸ್ಟಾಪ್ ಹತ್ರ ಬಂದಿದ್ದಾರೆ ನೋಡಿ. ಸೊ ಇಲ್ಲಿಂದ ಇನ್ನು ಊರು ಫುಲ್ ಮೆರವಣಿಗೆ ಮಾಡ್ಕೊಂಡು ನೆಕ್ಸ್ಟು ಮನೆಗೆ ಹೋಗೋದು. ಮಾರನೇ ದಿನ ಗಂಗಮ್ಮನ ಶಾಸ್ತ್ರ ಅಂತ ಮಾಡ್ತಾರೆ, ಅದೊಂದು ಶಾಸ್ತ್ರ ಇರುತ್ತೆ, ಅಷ್ಟೇ ಮದುವೆ ಮುಗಿಯುತ್ತೆ. ಇನ್ನು ಇಷ್ಟು ಗ್ರ್ಯಾಂಡಾಗಿ ನಾವೆಲ್ಲ ನೋಡಬೇಕು ಕಣ್ಣಲ್ಲಿ ಅಂದರೆ ನಮ್ಮ ಹಳ್ಳಿ ಕಡೆನೇ ಚೆಂದ. ನಮಗೇನೋ ಮದುವೆಗಳಾಗಿರ್ಬೋದು, ಯಾವುದೇ ಥರ ಜಾತ್ರೆ ಹಬ್ಬ ಆಗಿರ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಈಗೆಲ್ಲ ಹೆಣ್ಮಕ್ಳು ಬ್ಯಾಚ್ ಎಲ್ಲ ಕುಣಿತಾವ್ರೆ, ಈ ಕಡೆ ಎಲ್ಲ ಗಂಡು ಮಕ್ಕಳು. ಭಾಳ ಇಷ್ಟ ಆಯಿತು. ಸೊ ಎಲ್ಲರೂ ಒಟ್ಟಿಗೆ ಈ ರೀತಿ ಡ್ಯಾನ್ಸ್ ಮಾಡಿದ್ದು, ಕುಣಿದಿದ್ದು, ಸಾಂಗುಗಳೆಲ್ಲ ಇಟ್ಕೊಂಡು. ಸೊ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹುಡುಗನ ತಮ್ಮನ್ನ ಎಳ್ದಾಡ್ತಾವ್ರೆ ಎಲ್ಲರೂ, ಹುಡುಗರೆಲ್ಲರೂ. ಸುಮಾರು ಅಂದರೆ 1 ಅವರಷ್ಟು ಬಂದರು. ನಾನೊಂದು ಹಾಫ್ ಆನ್ ಅವರ್ ನೋಡಿ ಬರ್ತೀನಿ ಅಂದು 1 ಅವರೇ ಬಂದುಬಿಟ್ರು ನಮ್ಮ ಮನೆಯವರು. ಎಲ್ಲ ನೋಡ್ಕೊಂಡು ವೀಡಿಯೋ ಶೂಟ್ ಮಾಡ್ಕೊಂಡು ಬಂದರು ಮನೆಗೆ. ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.